ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಸುಬ್ರಹ್ಮಣ್ಯ ಎಸ್ ಹರಿತ್. ಇವತ್ತು ಈ ಕಾರ್ಯಕ್ರಮ ಏನು ಅಂದರೆ ವಾಹನ ಚಲಾವಣೆ ಮಾಡುವಾಗ ಅಪಘಾತಗಳು ಜಾಸ್ತಿ ಆಗ್ತಾಯಿವೆ, ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಕೆಲವರು ಕುಡಿದು ಗಾಡಿ ಚಲಾವಣೆ ಮಾಡ್ತಾರೆ, ಕೆಲವರು ಅಡ್ಡದಿಡ್ಡಿ ಗಾಡಿ ಓಡಿಸ್ತಾರೆ, ಕೆಲವರು ಪುಂಡು ಪೋಖ್ರಿಗಳೆಲ್ಲ ಓಡಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ದಯವಿಟ್ಟು ಈ ವರ್ಷಾಂತ್ಯ ಮತ್ತು ವರ್ಷಾರಂಭ ಆಗ್ತಾಯಿದೆ. ವರ್ಷದ ಪ್ರಾರಂಭದಲ್ಲೇ ಯಾರು ಬಿದ್ದು ಎದ್ದು ಮೈಕೈ ನೋವು ಮಾಡ್ಕೋಬೇಡಿ, ಕುಡಿದು ಗಾಡಿ ಚಲಾವಣೆ ಮಾಡಬೇಡಿ, ಮೊದಲಾಗಿ ಕೇಳ್ಕೊತಿದ್ದೇನೆ. ಯಾಕಂದರೆ ನಿಮ್ಮ ಮನೆ ಕಾಯ್ತಾ ಇರುತ್ತೆ, ನಿಮ್ಮ ಸಂಬಂಧಗಳು ಕಾಯ್ತಾ ಇರುತ್ತೆ, ನಿಮ್ಮ ಸಂಬಂಧಿಕರು ಕಾಯ್ತಾ ಇರ್ತಾರೆ, ನಿಮ್ಮ ಪುಟಾಣಿ ಮಕ್ಕಳುಗಳಿದ್ರೆ ಅವು ಕಾಯ್ತಾ ಇರ್ತವೆ. ಹೀಗೆ ಹಲವಾರು ರೀತಿಗಳ ಕಡೆ ನೀವು ಅವಕಾಶಗಳು ಕೊಡಬೇಡಿ. ಈ ಮೂಲಕ ನಿಮಗೆ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ, ವೈಲೇಷನ್ ಆ್ಯಕ್ಟ್, LMB ವೈಲೇಷನ್ ಆ್ಯಕ್ಟ್ಸ್ಗಳು ಬರ್ತವೆ. ಅದರ ಅಡಿಯಲ್ಲಿ ಸುಮ್ಮನೆ ಪನಿಷಬಲ್ ಆಗಿಬಿಡಿ. ದಯವಿಟ್ಟು ಎಲ್ಲರೂ ಚಲಾವಣೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೊಳ್ಳಿ. ಕಾರ್ ಚಲಾವಣೆ ಮಾಡುವಾಗ ನೀವು ಸೀಟ್ ಬೆಲ್ಟ್ಸ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಆಮೇಲೆ ಕಾರ್ನ ಅಡ್ಡದಿಡ್ಡಿ ಓಡಿಸ್ಬೇಡಿ. ಆ ಟ್ರ್ಯಾಕ್ ಲೈನಲ್ಲೇ ಮೆನ್ಷನ್ ಮಾಡಿರ್ತಾರೆ, ಆ ಟ್ರ್ಯಾಕ್ ಲೈನಲ್ಲೇ ಹೋಗಿ. ಮತ್ತು ಈ ವೈಲೇಷನ್ ಆ್ಯಕ್ಟ್ಗೆ ನೀವು ಅವಕಾಶ ಕೊಡಲೇಬೇಡಿ. ಪೊಲೀಸರು ಯಾಕೆ ನಿಮ್ಮನ್ನು ಒಂಥರ ಇದರಾಗಿ ಟ್ರೀಟ್ ಮಾಡ್ತಾರೆ ಅಂದರೆ, ನೀವು ಕುಡಿದು ಚಲಾವಣೆ ಯಾಕೆ ಮಾಡ್ತೀರಾ? ನಾನು ಮೊದಲನೇ ಪ್ರಶ್ನೆ ಕೇಳೋದು, ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು, ಕುಡಿದು ಗಾಡಿ ಹೇಗೆ ಚಲಾವಣೆ ಮಾಡ್ತೀರಾ? ಅದನ್ನು ಫಸ್ಟ್ ನಿಲ್ಲಿಸಿ. ಕುಡಿದಾದ್ಮೇಲೆ ನಿಧಾನವಾಗಿ ಮನೆಗೋ ಅಥವಾ ಇನ್ನೆಲ್ಲರೂ ನಿಮ್ಮ ಸ್ನೇಹಿತರ ಜಾಗಕ್ಕೋ ಇಲ್ಲ ನಿಮ್ಮ ಹೊಲಕ್ಕೋ ತೋಟಕ್ಕೋ ಹೋಗಿ ಕುಡೀರಿ. ಕುಡಿಬೇಡ ಅಂತ ಎಲ್ಲರೂ ನಿಮಗೆ ರಿಸ್ಟ್ರಿಕ್ಷನ್ ಹಾಕ್ಸಿದಾರಾ? ದಯವಿಟ್ಟು ರೋಡ್ಗಂತೂ ಬರಲೇಬೇಡಿ. ಈ ಮೂಲಕ ನಿಮ್ಗೆ ಏನು ಕೇಳ್ಕೊತೀನಿ ಅಂದರೆ, ಕುಡಿದಾದ್ಮೇಲೆ ರೋಡಿಗೆ ಬರಬೇಡಿ, ಅಥವಾ ಇನ್ನೇನಾದ್ರು ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರೆ ರೋಡಿಗೆ ಬರಬೇಡಿ. ಯಾಕೆಂದರೆ ಸಣ್ಣ ಪುಟ್ಟವರು ಹಿರಿಯ ನಾಗರಿಕರು ಓಡಾಡ್ತಿರ್ತಾರೆ ಕಣ್ರಿ, ಹಿರಿಯ ನಾಗರಿಕರು ಓಡಾಡ್ತಿರ್ತಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ಮೊನ್ನೆ ವಿಜಯನಗರ ಮೊದಲನೇ ಹಂತದಲ್ಲಿ ಅವರು 3 ಜನ ಕುಡ್ದಿದ್ರಂತೆ. 3 ಜನನ ಕುಡಿದ್ಬಿಟ್ಟು ಬಂದು ಒಂದು 100 ಮೇಲೆ ಇತ್ತು ಸ್ಪೀಡು. ಬಂದು ಏಕಾಏಕಿ ಹೆಡ್ ಆನ್ ಕೊಲಿಷನ್ ಅಂತ ಕರಿತೀವಿ, ಬಂದು ರಬ್ಸಕ್ಕೆ ಹೊಡೆದಿದ್ದೆ. ಕಾರು ಒಂದು 3-4 ರೌಂಡ್ ತಿರುಗಿ ಹೋಗಿ ರಿವರ್ಸ್ ಹೋಗಿ ನಿಂತಿತ್ತು. ಏನಪ್ಪ ಅಂತ ಗಾಡಿ ಕೂಡ ರೆಕಗ್ನೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಸುದ್ದಿವಾಹಿನಿ ಮುಖಾಂತರ ನಾವು ತಕ್ಷಣ ವಿಪುರಂ ಸಂಚಾರಿ ಠಾಣೆಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಂಗೆ ಅವ್ರು ಬಂದು ಎಲ್ಲ ತೆರವುಗೊಳಿಸಿದ್ರು. ಅದಕ್ಕೆ ನಂದು ಹೃತ್ಪೂರ್ವಕ ಧನ್ಯವಾದಗಳಿರುತ್ತೆ. ಬಟ್ ಆದರೆ ನಾನು ಕೇಳೋದು ಒಂದೇ, ಯಾಕೆ ಕುಡಿದು ಪಾನಮತ್ತರಾಗಿ ಗಾಡಿ ಓಡಿಸ್ತೀರಾ ನೀವುಗಳು? ನಿಮಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ನಿಮ್ಮ ಮನೇಲಿ ಕೇಳೋರಿಲ್ವಾ? ಅದೇನು ನಿಮಗೆ ಮೋಜು ಮಸ್ತಿ ಮಾಡೋದು, ರೋಡಲ್ಲೇ ಮೈಕ್ ಮಾಡ್ತೀರಾ? ನಿಮ್ಮ ಪ್ರಾಣನ ಅಪಾಯಕ್ಕೆ ಇಟ್ಬಿಟ್ಟು, ಅಥವಾ ಬೇರೆಯವ್ರ ಪ್ರಾಣ ಹೆಂಗೆ ತೆಗಿಯೋಕ್ಕೆ ನಿಮಗೆ ಅಧಿಕಾರ ಇರುತ್ತೆ? ಹೌದು, ಯಾರೋ ಕೆಲವರು ಹೇಳ್ತಾರೆ ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ ನ್ಯಾಚುರಲ್ ಆಗಲಿ ರೀ. ಹಾಗಂತ ಬೇಕು ಅಂತ ನೀವು ಪಾನಮತ್ತರಾಗಿ ನೀವು ಮದ್ಯಪಾನ ಮಾಡಿಕೊಂಡು ಅಥವಾ ಧೂಮಪಾನ ಮಾಡಿಕೊಂಡು ರೋಡಲ್ಲಿ ಶೋಕಿಗೋಸ್ಕರ ನೀವು ಹೆಂಗ್ರಿ ರೋಡಿಗೆ ಬರ್ತೀರಾ? ನಿಮಗೆ ಯಾರಿಗೆ ಕೊಟ್ಟರೋ ಅಧಿಕಾರ? ಪೊಲೀಸ್ನವ್ರನ್ನ ಯಾಕ್ರಿ ಬೈತೀರಾ? ನೀವು ಮಾಡೋದ್ರಿಂದನೇ ಅಲ್ವಾ ಪೊಲೀಸ್ನವ್ರು ಬೈಯೋದು. ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕು. ಈ ಕೂಡಲೇ ಸುದ್ದಿವಾಹಿನಿ ಮುಖಾಂತರ ಕೇಳ್ಕೊತಿದ್ದೇನೆ, ಗಾಡಿನ ಕುಡಿದು ಅಥವಾ ಬೇರೆ ಇನ್ಯಾವುದೇ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು, ಅಂದರೆ ನಾನು ಹೇಳ್ತಾ ಇರೋದು ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಡ್ರಿ. ನಿಮಗೆ ಗಾಡಿ ಅಲ್ಲಿ ಲೈಸೆನ್ಸ್ ಕೊಡೋರು ದಿನಕ್ಕೆ 100 ಫೈಲು 200 ಫೈಲು ಪಾಸ್ ಮಾಡ್ತಾರೆ. ನನಗೆ ಅದು ಬೇಕಾಗಿಲ್ಲ. ಹೌದು, ಅದು ಸರ್ಕಾರ ಸಂಬಂಧಪಟ್ಟದ್ದು ಅಥವಾ ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದು ನನಗೆ ಬೇಕಾಗಿಲ್ಲ. ನೀವುಗಳು ಸಾರ್ವಜನಿಕರಾಗಿ ಬಿಹೇವ್ ಲೈಕ್ ಎನ್ ಎಜುಕೇಟೆಡ್ಸ್. ಐ ಆಮ್ ಆಸ್ಕಿಂಗ್ ಯು ಪೀಪಲ್ ಬಿಹೇವ್ ಲೈಕ್ ಎನ್ ಎಜುಕೇಟೆಡ್ಸ್. ಸ್ವಲ್ಪ ಪ್ರಜ್ಞಾವಂತರಾಗಿ ವರ್ತಿಸೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮನೋಜ್ ಕುಮಾರ್, ಸುಬ್ರಹ್ಮಣ್ಯ, ಮೈಸೂರು.